ವರ್ಷದ ಪಾದಯಾತ್ರಿಗಳಿಗೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮ ಇದು. ಪ್ರತಿ ವರ್ಷ 4,000-5,000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿ 15ನೇ ತಾರೀಕು ಇಲ್ಲಿಂದ ಹೊರಡುವಂಥ ಕಾರ್ಯಕ್ರಮ ಇದೆ. ಹಾಗಾಗಿ ಪ್ರತಿ ವರ್ಷ ಭಾಳ ಅದ್ದೂರಿಯಿಂದ ಮಾಡ್ತಾರೆ. ಅದರಲ್ಲೂ ಈ ಸಾರಿ ವಿಶೇಷವಾಗಿ ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ಆಯುರ್ವೇದಿಕ್ ಒಂದು ಮೆಡಿಕಲ್ ಕ್ಯಾಂಪನ್ನು ಇಟ್ಟಿದ್ದಾರೆ. ಹಲವಾರು ಒಂದು ಗಾಯನ ಶಿಬಿರಗಳನ್ನು ಇಟ್ಕೊಂಡು ಒಳ್ಳೆ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಕೆಂಗುಟ್ಟೆಯಿಂದ ಹೊರಡ್ತಕ್ಕಂಥವ್ರು ಅದರ ಮುನ್ರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಒಳ್ಳೆ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ. ಇದು 16ನೇ ವರ್ಷದ್ದು. 16 ವರ್ಷದಿಂದ ನಿರಂತರವಾಗಿ ಇದನ್ನು ಮಾಡ್ಕೊತ ಬಂದಿದ್ದಾರೆ. ಇಲ್ಲಿಂದ ಸುಮಾರು ನನಗೆ ಗೊತ್ತಿರೋಂಗೆ ಒಂದು 70-80 ಜನ ನಮ್ಮ ಭಾಗದಿಂದ, ನಮ್ಮ ಕೆಂಗುಂಟೆಯಿಂದ 70-80 ಜನ ಹೋಗ್ತಾರೆ. ಹೆಣ್ಮಕ್ಳು, ವಯಸ್ಸಾದವರು ಎಲ್ಲರೂ ಕೂಡ ಶಿವರಾತ್ರಿ ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗುವಂಥ ಕೆಲಸವನ್ನು ಮಾಡ್ತಾರೆ. ಹೋಗ್ತಾ ದಾರಿ ಮಧ್ಯಗಳಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ. ಉಳಿದಂಥ ಏನು ಅಕ್ಕಿ, ದವಸ ಧಾನ್ಯಗಳನ್ನು ನೇರವಾಗಿ ಧರ್ಮಸ್ಥಳ ಕೊಡುವಂಥ ಕೆಲಸವನ್ನು ಪ್ರತಿ ವರ್ಷ ಮಾಡ್ಕೊತ ಬಂದಿದ್ದಾರೆ. ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ಬೆಳಗ್ಗೆ ನಮ್ಮ ಈ ಭಾಗದ ಮುಖಂಡರಾದಂಥ ಶ್ರೀ ಹನುಮಂತರಾಯಪ್ಪನವರು ಮತ್ತು ಕುಸುಮ ಹನುಮಂತರಾಯಪ್ಪನವರು ಬಂದಿದ್ದರು. ಅದ್ರ ಜೊತೆಗೆ ವಿಶ್ವ ಒಕ್ಕಲಿಗರ ಮಠದ ಸಂಸ್ಥಾನದ ಹೊಸ ಸ್ವಾಮೀಜಿಗಳು ನಿಶ್ಚಲಾನಂದ ಸ್ವಾಮೀಜಿಯವರು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಬಿಟ್ಟು ಹೋಗಿದ್ದಾರೆ. ಸುಮಾರು ಒಂದು 3-4 ಗಂಟೆ 5 ಗಂಟೆವರೆಗೂ ಅನ್ನದಾನ ನಡೆಯುತ್ತೆ. ಇವತ್ತು ಭಾಳ ಅದ್ದೂರಿಯಿಂದ ನಡೀತಾ ಇದೆ ಪ್ರತಿ ವರ್ಷ. ಈ ಕರ್ನಾಟಕದ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆಲ್ರಿಗೂ ಒಳ್ಳೆಯದಾಗಲಿ, ಆಯುಷ್ಯ, ಆರೋಗ್ಯ, ಮುಖ್ಯವಾಗಿ ಆರೋಗ್ಯ ನಿಮಗೆ ಸಿಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೇನೆ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಸರ್, ನಾವಿದು 16ನೇ ವರ್ಷದ ಒಂದು ಧರ್ಮಸ್ಥಳ ಪಾದಯಾತ್ರೆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಈ ಒಂದು ಹೆಲ್ತ್ ಕ್ಯಾಂಪು ಮಾಡಿದ್ದೀವಿ ಸರ್. ಮತ್ತು ಒಂದು ಭಕ್ತಿಗೀತೆ, ನಿನ್ನೆ ಎಲ್ಲ ಭರತನಾಟ್ಯ ಮತ್ತು ಇದು ಪ್ರೋಗ್ರಾಮ್ ಮಾಡಿದ್ದೀವಿ. ಇವತ್ತೊಂದು 5,000 ಜನಕ್ಕೆ ಅನ್ನದಾನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸರ್. ನಾವು 9 ದಿವಸ ಪಾದಯಾತ್ರೆ ಮಾಡ್ತೀವಿ, 15ನೇ ತಾರೀಕಿಂದ 24ರವರೆಗೆ ಸರ್. ಭಕ್ತಾದಿಗಳಿಗೆ ನಾವು ಎಲ್ಲ ಥರದ ವ್ಯವಸ್ಥೆ ಮಾಡಿರ್ತೀವಿ ಸರ್. ಇಲ್ಲಿಂದ ಅವರಿಗೆ ಅಲ್ಲಿ ಮಧ್ಯೆ ತಂಗಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ. ಮತ್ತು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಎಲ್ಲ ಊಟದ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಅವ್ರಿಗೆ ಪ್ರತಿಯೊಂದು ವ್ಯವಸ್ಥೆ ಮಾಡಿದ್ವಿ ಸರ್. ನಮ್ಮ ಟೀಮಿಂದ ಒಂದು 100 ಜನ ಹೋಗ್ತಾ ಇದ್ದೀವಿ ಸರ್ ಇಲ್ಲಿಂದ ಪ್ರತಿ ವರ್ಷ ಸರ್. ಯಾರು ಬೇಕಾದರೂ ಬರ್ಬೋದು, ಅದಕ್ಕೆ ಇದೇನಿಲ್ಲ. ಬಟ್ ನಮ್ಮ ಈ ಏರಿಯಾದಲ್ಲಿ ಯಾರಿದ್ದಾರೆ ಆಲ್ಮೋಸ್ಟ್ ಗೊತ್ತಿರುವಂಥವ್ರು ಎಲ್ಲರೂ ಸರ್. ನಮ್ಮದು ಇದು 16ನೇ ವರ್ಷ ಸರ್. ಸರ್ ಆ್ಯಕ್ಚುಲಿ ಇದು ತುಂಬ ಮೊದಲಿಂದನೂ ಮಾಡ್ತಾಯಿದ್ರು. ನಾವು ಇಲ್ಲಿ ಪರಿಚಯ ಆದಮೇಲೆ ಅವ್ರು ಈ ಥರ ಹೇಳಿದ್ರು. ನಾವು ಒಂದು ಸರಿ ಹೋಗಿದ್ವಿ. ಅದಾದಮೇಲೆ ತುಂಬ ಏನೋ ಒಂದು ಅಲ್ಲಿಗೆ ಹೋದ್ಮೇಲೆ ಒಂದು ವಾರ ಒಂದು ನೆಮ್ಮದಿಯಾಗಿ ಹೋಗಿ ಬರ್ಬೋದು. ಒಂದು ಹೆಲ್ತ್ ಇಶ್ಯೂಸ್ ಇದ್ದರೂ ಸಹ ಒಂದು ವಾರ ಏನು ನಡೀತೀವಲ್ಲ, ಅದರಿಂದ ತುಂಬ ಅನುಕೂಲ ಆಗುತ್ತೆ. ಮತ್ತು ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಒಂದು ದೇವ್ರ ಪ್ರಾರ್ಥನೆ ಮಾಡಿ ಹೋಗಿ ಬರ್ಬೋದು. ಆ ರೀತಿ ಸರ್ ಪಾದಯಾತ್ರೆ ಹೋಗಿ ಬಂದು ಅದೇ ತುಂಬ ಜನಕ್ಕೆ 10 ದಿವಸ ಏನು ನಡೀತೀವಲ್ಲ, ಸುಮಾರು ಒಂದು 6 ತಿಂಗಳವರೆಗೆ ಆ ಒಂದು ಹೆಲ್ತ್ ಇಶ್ಯೂಸ್ ಏನಿರುತ್ತೆ ಅದು ಫುಲ್ ನಾರ್ಮಲ್ ಇರುತ್ತೆ. ಮತ್ತು ಪೀಸ್ ಆಫ್ ಮೈಂಡ್ ಆಗುತ್ತೆ. ಅಲ್ಲಿ ತುಂಬ ಜನ ಸಾವಿರಾರು ಲಕ್ಷಾಂತರ ಜನ ನಡ್ಕೊಂಬರ್ತಾರಲ್ಲ, ಒಂಥರ ಅದು ಸ್ಪಿರಿಟ್ ಬರುತ್ತೆ ಅಲ್ಲಿ ಹೋದರೆ ಸರ್. ಇವಾಗ ಹನುಮಂತರಾಯಪ್ಪರು ಅವರೆಲ್ಲ ಬಂದಿದ್ದರು, ಹೋಗಿದ್ದಾರೆ. ಉಮೇಶ್ ಅಂತ ಸರ್. ಇಲ್ಲಿ ಖಜಾಂಚಿ.